ಸರ್ಕಾರ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗಿದೆ, ಅವರಿಗೆ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಅವರೆಲ್ಲಿ ಹೋಗ್ಬೇಕು? ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕಲ್ಲ. ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಳ್ತಾವ್ರು. ಮೊದಲೆಲ್ಲ ಹೇಳ್ತಿದ್ರು 50 ಕೋಟಿ ಕೊಡ್ಲಿಕ್ಕೆ ಒಬ್ಬೊಬ್ಬರಿಗೆ ರೆಡಿ ಆಗಿಬಿಟ್ಟಿದ್ದಾರೆ ಬಿಜೆಪಿ ಅವರು, ಮೊದಲು ಹೇಳ್ಕೊಳ್ತಿದ್ರು. ಈಗ 100ಕ್ಕೆ ಬಂದ್ಬಿಟ್ಟವ್ರು ಅವರು, 100 ಕೋಟಿ ಅಂತೆ. 100 ಕೋಟಿ ಅವ್ರ ರೇಟನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಅಂಥದ್ದು ಏನೂ ನಡೆದಿಲ್ಲ. ಹೆಚ್ಚಿಸ್ಕೊಳ್ತಾ ಇರೋದು ಅವರು, ಫಿಕ್ಸ್ ಮಾಡ್ಕೊಳ್ತಾರೆ. ನಾವ್ $1 ರೂಪಾಯಿಗೂ ಅವ್ರು ಬೇಕಾಗಿಲ್ಲ. ಅವರು ಯಾಕೆ ಗೊತ್ತಾ? ನಮ್ಮ ಪಾರಿವಾಳಿಗಳ ಜೊತೆಯಲ್ಲಿ ಕರಿ ಕಾಗೆಗಳದೇನು ಕೆಲಸ ಇಲ್ಲ. ಅವರು ವೇಷ ಹಾಕೊಂಡು ಏನೋ ಬೂದಿ ಮುಚ್ಕೊಂಡು ಬಂದ್ರು, ಮಳೆ ಬಿದ್ದಾಗ ಗೊತ್ತಾಗ್ಬಿಡ್ತದೆ ಯಾರು ಕಾಗೆ ಯಾವುದು ಪಾರಿವಾಳ ಯಾವುದು ಅಂತ. ಅದರಿಂದಾಗಿ ಯಾವ ಅವಶ್ಯಕತೆನೂ ಇಲ್ಲ. ನೇರವಾಗಿ ಅವರು ಸರ್ಕಾರ ಏನಾದರೂ ಬಿದ್ದರೆ ನಾವು ಚುನಾವಣೆಗೆ ಹೋಗ್ತೀವಿ. ಅಲ್ಲ, ಇವ್ರು ಹೋದ ತಕ್ಷಣ ಅವ್ರ ಪಾರ್ಟಿ ಇರ್ತದ ಅಂತ ಅವರು ಯೋಚನೆ ಮಾಡ್ಬೇಕು. ಮೊದಲು ಪರ್ಯಾಯವಾಗಿ ಯಾರನ್ನು ಬೇಕಾದ್ರೂ ಕೊಡ್ಬೋದು. ಈಗಾಗಲೇ ಶಾಸಕರಿದ್ದಾರೆ, ಪಾರ್ಟಿ ಅದು 130 ಶಾಸಕರಿದ್ದಾರೆ, ಪಾರ್ಟಿ ಏನಾಗುತ್ತೆ? ಅದೇ ಅವ್ರ ಪ್ರಾಬ್ಲಮ್. 136 ಇರೋದೇ ಅವ್ರ ಪ್ರಾಬ್ಲಮ್. ಈಗ ಪರ್ಯಾಯ ಮಾಡ್ಕೊಳ್ತಾರೆ. 12 ಜನ ಇದ್ದಾರೆ. 1 ಡಜನ್ ಮುಖ್ಯಮಂತ್ರಿಗಳಾಗೋರು 1 ಡಜನ್ ಇದ್ದಾರೆ. ಹಂಚ್ಬಿಡಿ ಅವ್ರಿಗೆ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಗೊತ್ತಾಗತ್ತಲ್ಲ. ಈಗ ಬದಲಾವಣೆ ಅಂದ ತಕ್ಷಣನೇ ಪ್ರಾಬ್ಲಮ್ ಬರುತ್ತೆ. ನೋಡ್ತಾ ಇರಿ. ಯಾಕೆ ಅಂದ್ರೆ ಲಾಜಿಕ್ ಆಗಿ ಹೇಳಿದ್ದು, ಎಷ್ಟು ಜನ CM ಮಾಡ್ತೀರಿ ನೀವು? 1 ಡಜನ್ ಇದ್ದಾರೆ. 1 ಡಜನ್ ಈಗಾಗಲೇ ಬಟ್ಟೆ ಹೊಲಿಸ್ಕೊಂಡಿರೋರು ಇದ್ದಾರೆ. ಇದು ಬಣ್ಣ ಸುಣ್ಣ ಹೊಡಿಸ್ತಾ ಇರೋರು ಮನೆಗಳಿಗೆ ಅವರೆಲ್ಲ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಇದ್ರ ಜೊತೆಯಲ್ಲಿ ಕೆಲವರವ್ರೆ, ಇಲ್ಲಿ ಇವ್ರ ಕಡೆ ಕೆಲವರವ್ರೆ. ಈಗ ಸಿದ್ದರಾಮಯ್ಯನೇ ನೆಕ್ಸ್ಟ್ ನಾನು ಅಲ್ಲದೇ ಇದ್ರೆ ಯಾರನ್ನ ಮಾಡಬೇಕು ಅಂತ ಅವ್ರು ಬೇರೆ ಯೋಚನೆ ಮಾಡ್ತಾವ್ರೆ. ಸೊ ಇವೆಲ್ಲನೂ ಬರ್ತಾವಲ್ಲ. ಈಗ ಬದಲಾಗಲ್ಲ ಅಂದಾಗ ಯಾರ್ದೂ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಅವರೇ ಬದಲು ಅಂದಾಗ ನಾನು ಅಂತ ಬರ್ತಾರಲ್ಲ, ಅದೇ ಪ್ರಶ್ನೆ ಇರೋದು. ಮಾಡಲಿ ಬಿಡಿ. ಅಪೋಸಿಷನ್ ಕೆಲಸ ನಾವು ಮಾಡಬೇಕು. ಆ ಕೆಲಸ ಅವರೇ ಮಾಡೋದು ಅಂತಂದ್ರೆ ನಾವು ಸ್ವಾಗತಿಸ್ತು. ಮತ್ತು ನಮ್ಮ ಜೊತೆಯಲ್ಲೇ ಬನ್ನಿ ಅಂತ ಕೇಳೋಣ. ತಪ್ಪೇನಿದೆ? ಅವ್ರಿಗೆ ಹೆಂಗೂ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ, ದುಡ್ಡಿಲ್ಲ, ಬರೀ ಲೂಟಿ ಹೊಡೆಯೋದೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ. ಈಗ ಅವರು ಎಲ್ಲಾದರೂ ಇಡೀ ವರ್ಷದಲ್ಲಿ ಎಲ್ಲಾದರೂ ಒಂದು ಟೇಪ್ ಕಟ್ ಮಾಡಿದಾರ? ಬರೀ ಜನರ ಸವಲತ್ತುಗಳನ್ನು ಕಟ್ ಮಾಡಿದ್ದೊಂದು ಬಿಟ್ಟರೆ ಇನ್ನೇನು ಕಟ್ಟೇ ಮಾಡಿಲ್ಲ ಅವರು. ಅದರಿಂದಾಗಿ ಅವರು ಅಪೋಸಿಷನ್ ಕೆಲಸ ಮಾಡೋಕ್ಕೆ ಯೋಗ್ಯರು ನನಗನ್ನಿಸ್ತಾ ಇರ್ತಕ್ಕಂಥದ್ದು. ಅದರಿಂದ ಏನಾಗುತ್ತೆ? ದರ್ಶನ್ ಅವರು ಈಗ ಕಾಂಗ್ರೆಸ್ ಬಂದ ಮೇಲೆ ಸುಲಿಗೆ ಹೆಚ್ಚಾಯಿತು. ಎಲ್ಲ ಕಡೆಯಲ್ಲೂ ಎಲ್ಲ ಜೈಲುಗಳು ರೆಸಾರ್ಟ್ಗಳಾಗಿವೆ. ಈಗ ಜೈಲುಗಳೆಲ್ಲ ರೆಸಾರ್ಟ್ಗಳಾಗಿವೆ. ಸೆರೆಮನಿ ಆಗಬೇಕಾದವೆಲ್ಲ ಅರಮನೆ ಆದರೆ ನಾವೇನು ಮಾಡೋಕ್ಕಾಗತ್ತೆ? ಸೆರೆಮನೆಗೆ ಅರ್ಥ ಬರಬೇಕಲ್ಲ. ಸೆರೆಮನೆ ಎಲ್ಲ ಈಗ ಅರಮನೆ ಆಗ್ಬಿಟ್ಟಿವೆ. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನಗೇನೋ ಮಾಲಿನಿ ಕೃಷ್ಣಮೂರ್ತಿ. ಅವರು ಹೊಸ ಮನೆ ಕಟ್ತಾ ಇದ್ದಾರಂತೆ. ಹೊಸ ಮನೆ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಹೊಸ ಮನೆ ಕಟ್ತಾ ಇದ್ದಾರೆ. ಅದರ ಖರ್ಚು ವೆಚ್ಚಗಳೆಲ್ಲನೂ ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತುಕತೆ ಈಗ. ಇದನ್ನ ಇಮ್ಮಿಡಿಯೇಟ್ಲಿ ಗೃಹ ಸಚಿವರು ಇದನ್ನು ಚೆಕ್ ಮಾಡಬೇಕು. ಮುಖ್ಯಮಂತ್ರಿಗಳು ಕೂಡ ಅವರಲ್ಲೂ ಕೂಡ ನಾನು ಗಮನ ಸೆಳೀತಾ ಇದ್ದೇನೆ. ತಕ್ಷಣ ಅವರನ್ನು ಸಸ್ಪೆಂಡಲ್ಲಿ ಇಡಬೇಕು. ಇದು ಎನ್ಕ್ವೈರಿ ಮಾಡಬೇಕು. ಈಗ ಅವರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಅವರು ಹೊಸ ಮನೆ ಕಟ್ತಾ ಇರೋದು ನಿಜಾನ? ಅದಕ್ಕೆ ಜಲ್ಲಿ, ಮರಳು, ಸಿಮೆಂಟಿಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬಂದಿದೆ. ಅವರು ತುಂಬ ಕರಪ್ಟು, ಕೋಟಿಗಟ್ಟಲೆ ಇವತ್ತು ಅವರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನು ಚೆಕ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ.